ಯಾಕೆ? ಅಲ್ಲಿ ಯಾರೋ ಅಗಸ್ತ್ಯ ಅಂತ ಪುಟ್ಟ ಹುಡುಗ ಇದ್ನಂತೆ. ಊರವರೆಲ್ಲ ಅಗಸ್ತ್ಯನೇ ಬಂದ್ಬಿಟ್ಟಿದಾನಂತ ಅನ್ಕೊಂಡಿದ್ರಂತೆ. ಹಾಗಾಗಿ ನೀನು ಅಗಸ್ತ್ಯನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯೇನೋ ಅನ್ಕೊಂಡೆ. ಅವನವಾಗ್ಲೇ ಬಂದಾಗಿದೆ ಚಕ್ಲಿ. ಆದ್ರೆ ನಮ್ಮ ಮುಂದೆ ಹೇಳ್ಕೊಳ್ಳೋ ಧೈರ್ಯ ಮಾಡಿಲ್ಲ ಅಷ್ಟೆ. ಅಗಸ್ತ್ಯನ ಅಷ್ಟೊಂದು ದ್ವೇಷ ಮಾಡೋ ಅವಶ್ಯಕತೆ ಇದೆಯಾ? ನೀನು ಅಣ್ಣನಷ್ಟೇ, ಚಿಕ್ಕಪ್ಪನಷ್ಟೇ, ಈ ಊರವರಷ್ಟೇ ಅವನ ದ್ವೇಷ ಮಾಡ್ತೀಯಾ? ತಪ್ಪೇ ಮಾಡ್ಲಿಲ್ಲ ಅಂದ್ರೆ ದ್ವೇಷ ಯಾಕೆ ಮಾಡ್ಬೇಕು? ಮತ್ತೆ ಯಾಕೆ ಅಗಸ್ತ್ಯನ್ ಮೇಲೆ ಎಲ್ಲ ಇಷ್ಟೊಂದು ಕೆಂಡ ಕಾರ್ತಾರೆ? ಅಗಸ್ತ್ಯ ಹೋಗಿದ್ದ ದಿನನೇ ಗರ್ಭಗುಡಿ ಬಾಗ್ಲ ಹಾಕೊಂಡ್ಬಿಡ್ತು. ಅದಕ್ ಕಾರಣನೇ ಅಗಸ್ತ್ಯ ಅಂತ ಊರಿನ ಜನ ಎಲ್ಲ ಅವನ ಮೇಲೆ ದ್ವೇಷ ಮಾಡಕ್ ಶುರು ಮಾಡಿದ್ರು. ಆದ್ರೂ ಒಂದಲ್ಲ ಒಂದಿನ ಎಲ್ರಿಗೂ ಅವ್ರು ಮಾಡಿ ತಪ್ಪು ಅಂತ ಗೊತ್ತಾಗೇ ಆಗುತ್ತೆ. ಅಂದ್ರೆ ಬನಶಂಕರಮ್ಮನ್ಗೂ ಅಗಸ್ತ್ಯನ್ ಮೇಲೆ ಕೋಪ ಇಲ್ಲ ಅಂತ? ಖಂಡಿತ ಇಲ್ಲ. ತಾಯಿ ಮಕ್ಕಳನ್ನ ಸುಮ್ನೆ ಶಿಕ್ಷಿಸಲ್ಲ, ಬಿಟ್ಕೊಡೋದು ಇಲ್ಲ. ಹಾಗೊಂದು ವೇಳೆ ನಡ್ಕೊಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಈಗ ಅಗಸ್ತ್ಯನ್ ವಿಷಯದಲ್ಲೂ ಹಾಗೇ ಆಗಿದೆ. ಚಕ್ಲಿ, ಇದೆಲ್ಲ ಯಾವಾಗ ಎಲ್ರಿಗೂ ಅರ್ಥ ಆಗುತ್ತೆ? ಅದನ್ನ ಆ ಅಮ್ಮನೇ ಹೇಳಬೇಕು. ಎಲ್ರಿಗಿಂತ ಜಾಸ್ತಿ ಕಳ್ಕೊಂಡಿದ್ದು, ದುಃಖದಲ್ಲಿದ್ದಿದ್ದು ಅಂದ್ರೆ ಆ ಹುಡುಗ ಮಾತ್ರ.